ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರೌಡಿನಲ್ಲಿ ಅಗ್ರಜ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ತುಂಬಾ ಟಯರ್ಡ್ ಆಗಿದ್ದಾನೆ. ಹೌದು ಬಾವಾ, ವೇದಾಂತ್ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅವನೆಷ್ಟು ಸುಸ್ತಾಗಿದ್ದಾನೆ ಅಂತ. ಏನೂ ತಿಂದಿರಲ್ಲ ಅನ್ಸುತ್ತೆ. ಹೌದು ರೌಡಿನಲ್ಲಿ ತುಂಬಾ ಟಯರ್ಡ್ ಆಗಿದ್ದಾನೆ. ಅವರವನ್ನ ಎಷ್ಟು ರೂಢಾಗಿ ನಡೆಸ್ಕೊಂಡಿರ್ತಾರೋ. ಅವನು ಫಸ್ಟ್ ರೆಸ್ಟ್ ಮಾಡಲಿ, ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅವನ್ನ. ವೇದಾಂತ್, ನೀನು ಈ ಮನೆಗೆ ಕಳ್ಸ ಇದ್ದಂಗೆ. ಇಲ್ಲದೆ ಮನೆ ಅಂತಾನೆ ಅನ್ಸಲ್ಲ ವೇದಾಂತ್. ಎಲ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನೀನಿಲ್ಲ ಅಂದರೆ ನನಗೆ ಉಸಿರು ಕಟ್ಟಂಗೆ ಆಗುತ್ತೆ. ನೀನು ಇಲ್ಲದೆ ಈ ಮನೆ, ಈ ಮನಸ್ಸು ಎಲ್ಲ ಖಾಲಿ ಅನಿಸ್ತಿತ್ತು ವೇದಾಂತ್. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೂ ಆ ದೇವರು ಕೈ ಬಿಡಲಿಲ್ಲ. ನೀನು ನನ್ನ ಮೇಲೆ ತುಂಬ ಚೋಪಾನವಾಗಿ ನೋಡ್ಕೋತೀನಿ ವೇದಾಂತ್. ಯಾವ ತೊಂದರೆನೂ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಮೂಲ್ಯ ಅವರೇ, ಮಲ್ಕೊಂಡ್ರಾ? ಈಗ ಸ್ವಲ್ಪ ಪರವಾಗಿಲ್ಲ ಅಮ್ಮ, ಮಲ್ಕೊಂಡು ಸ್ವಲ್ಪ ಹೊತ್ತಾಯಿತು. ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ತಂದು ಕೊಡ್ಲಾ? ನೋಡೋಣಮ್ಮ, ಇವಾಗ ತಾನೇ ಮಲಗಿದಾನಲ್ಲ, ಎದ್ಮೇಲೆ ಏನಾದರೂ ಬೇಕಿದ್ರೆ ನಾನು ಹೇಳ್ತೀನಿ. ವಿಕ್ಕಿ ಬಾವಂಗೆ ವೇದಾಂತ್ ಬಾಬಾ ಇರೋ ಜಾಗ ಹೇಗೆ ಗೊತ್ತಾಯ್ತೋ ಏನೋ. ಅಮ್ಮು ಅಕ್ಕಂಗೆ ಕಾಲ್ ಮಾಡಿ ವೇದಾಂತ್ ಬಾಬಾ ಇರೋ ಜಾಗ ಹೇಳಿ ನಮಗೆಲ್ಲ ಅಲ್ಲಿಗೆ ಹೋಗಕ್ಕೆ ಹೇಳಿದ್ರು. ಆಮೇಲೆ ನಾನು, ಅಮ್ಮು ಅಕ್ಕ, ಅತ್ತಿಗೆ, ವೈಜಯಂತಿ ಅಮ್ಮ, ಹಾಗೆ ಪೊಲೀಸು ನಮ್ಮ ಜೊತೆಗೆ ಬಂದರು. ಹೌದಾ? ಆಮೇಲೆ? ಆಮೇಲೆ ನಿಮ್ ಜೊತೆ ನಾನು ಬರ್ಬೇಕಿತ್ತು ಕಣೆ. ಒಬ್ಬೊಬ್ಬರನ್ನು ಬಟ್ಟೆ ಒಗ್ದಾಗ ಹೋಗಿತಾ ಇದ್ದೆ. ಕಿಡ್ನಾಪ್ ಮಾಡೋದಲ್ಲ, ಕಿಡ್ನಾಪ್ ಅನ್ನೋ ವರ್ಡು ಬಾಯಲ್ಲಿ ಬರಬಾರ್ದು, ಆ ತರ ಮಾಡ್ತಿದ್ದೆ. ಏನ್ ಮಾಡೋದು ಹೇಳೋ, ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು, ಬದುಕ್ಬಿಟ್ರು. ಹಾ ಸರಿ, ಸುಪ್ನ ತೆಗಿತಿ ಕಣೆ ನೀನು. ಕೈಲಾಗ್ಲಿಲ್ಲ ಅಂದ್ರೂ ಬಾಯಲ್ಲಿ ಮಾತಾಡೋದಕ್ಕೇನು ಕಮ್ಮಿ ಇಲ್ಲ. ಇಲಿ ಹೋದ್ರು ಹುಲಿ ಹೋಯ್ತು ಅನ್ನೋ ಜಾತಿ ನಿಂದು. ಮನೇಲಿ ದೋಸೆ ತಿನ್ನಂಗಲ್ಲಮ್ಮ. ಯಾಕೆ? ನಮ್ಮಿಂದನೇ ಅವ್ರ ಕೈಲಿ ಫೇಸ್ ಮಾಡಕ್ ಆಗ್ಲಿಲ್ಲ. ನೀನು ಅವ್ರನ್ನ ಬಟ್ಟೆ ಒಗ್ದಾಕ್ಬಿಡ್ತಿದ್ಯಾ? ಹ್ಞೂ, ಮತ್ತೆ ಹೇಳಿ ಕೇಳಿ ರೌಡಿ ಬೇಬಿ ತಂಗಿ ನಾನು. ರೋಷಾನು ಒಂದೇ, ರಕ್ತಾನು ಒಂದೇ. ನನ್ನ ಹತ್ರ ಹೇಳ್ದಂಗೆ ಎಲ್ಲರ ಹತ್ರ ಹೇಳಕ್ ಹೋಗ್ಬೇಡ. ಆಮೇಲೆ ಸರ್ಕಾರಕ್ಕೆ ಹೇಳಿ ಶೌರ್ಯ ಪ್ರಶಸ್ತಿ ಕೊಡ್ಸ್ಬಿಡ್ತಾರೆ. ಚೆನ್ನಾಗಿ ತಿನ್ನ ಕೊಟ್ರೆ ಚೆನ್ನಾಗಿ ತಿಂತ್ಯ. ರೌಡಿಗಳು ನೋಡಿತಾಳಂತ, ರೌಡಿಗಳು. ಏಯ್ ಅದಿತಿ, ಅವಳು ಚಿಕ್ಕವಳು ಕಣೆ, ಏನೋ ಗೊತ್ತಿಲ್ಲದೆ ಮಾತಾಡ್ತಾಳಪ್ಪ. ಹಾಗಂತ ನೀನು ಆ ಮಗು ಮೇಲೆ ಎಗರ್ ಬೀಳೋದಾ? ನೀನು ಅವಳ ಪರ ಬಯಸ್ಕೊಂಡ್ ಬರ್ಬೇಡಮ್ಮ. ನಂಗೆ ಓಸಿ ಬಿಲ್ಡಪ್ ಕೊಡೋರ್ ಕಂಡ್ರೆ ಆಗಲ್ಲ. ಸರಿ ಕಣೆ, ಆಮೇಲೆ ಏನಾಯ್ತು ಅಂತ ಹೇಳೋ. ಆ ತೇಜಸ್ನ ಅರೆಸ್ಟ್ ಮಾಡಿದ್ರಾ? ಇಲ್ಲಮ್ಮ, ತಪ್ಪಿಸ್ಕೊಂಡ್ಬಿಟ್ಟ. ಇಲ್ಲ ಅಂದಿದ್ರೆ ಸರಿಯಾಗಿ ಬುದ್ಧಿ ಕಲ್ಸ್ಬೋದಿತ್ತು. ಹೌದಾ? ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ತಪ್ಪಿಸ್ಕೊಂಡು ಹೋದ್ನಾ? ಎಲ್ಲಿ ಓಡೋಗ್ತಾನೆ? ಒಂದಲ್ಲ ಒಂದಿನ ಸಿಕ್ಬೀಳ್ತಾನೆ. ಕೆಟ್ಟವ್ರಿಗೆ ಒಳ್ಳೇದಾಗೋಕ್ ಸಾಧ್ಯನೇ ಇಲ್ಲ. ಅದ್ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ನಾವು ನೋಡೋಣ. ಪಾಪ, ಆ ವೇದಾಂತ್ ಕಿಡ್ನಾಪ್ ಆದಾಗಿಂದ ನಿಮ್ಮಪ್ಪ ಸರಿಯಾಗಿ ಊಟನೂ ಮಾಡಿಲ್ಲ, ಕಣ್ತುಂಬ ನಿದ್ದೆನೂ ಮಾಡಿಲ್ಲ. ಈ ವಿಷಯನ ಮೊದಲು ಅವ್ರಿಗೆ ತಿಳಿಸ್ಬೇಕು. ತಡಿ, ಫೋನ್ ಮಾಡ್ತೀನಿ. ರೀ, ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಪರಿ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನ್ ಗೊತ್ತಾ, ನಮ್ಮ ಹೆಣ್ಮಕ್ಳು ಪೊಲೀಸ್ನವ್ರ ಜೊತೆಗೆ ಹೋಗಿ ವೇದಾಂತನ ಸುರಕ್ಷಿತವಾಗಿ ವಾಪಸ್ಸು ಮನೆ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಒಳ್ಳೆ ವಿಷಯ ಹೇಳಿದೆ ಪರಿ, ತುಂಬಾ ಸಂತೋಷ ಆಯ್ತು. ವೇದಾಂತ ಕ್ಷೇಮವಾಗಿ ಮನೆಗೆ ಬಂದಲ್ಲ, ಅಷ್ಟು ಸಾಕು. ಕೊನೆಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ ಕೈ ಬಿಡ್ಲಿಲ್ಲ. ಇದೇ ಖುಷಿಗೆ ಏನಾದ್ರೂ ಸಿಹಿ ಅಡುಗೆ ಮಾಡು, ಬರ್ತಾ ಇದ್ದೀನಿ. ಅದ್ಯಾವ ದೊಡ್ಡ ವಿಷಯ ರೀ, ನೀವು ಬೇಗ ಮನೆಗೆ ಬನ್ನಿ, ಮಾಡ್ತೀನಿ.
ಅಮ್ಮ ಅಪ್ಪ ತುಂಬಾ ಖುಷಿ ಪಟ್ರ ಅನ್ಸತ್ತಲ್ವಾ? ಹೆಂಗೆ ನಮ್ಮ ಪರಾಕ್ರಮ? ರೌಡಿ ಹೆಣ್ಮಕ್ಳು. ವೇದಾಂತ್ ತಗೋ, ತುಂಬ ಕಾಲ್ಸ್ ಬರ್ತಾ ಇತ್ತು, ಮೇ ಬಿ ಬಿಸ್ನೆಸ್ ಕಾಲ್ಸ್ ಅನ್ಸುತ್ತೆ, ಮಾತಾಡು. ನಾನು ಹೋಗಿ ಕಾಫಿ ತೊಗೊಂಡ್ಬಂದ್ಬಿಡ್ತೇನೆ. ಥ್ಯಾಂಕ್ಸ್. ಅಗ್ರಜ, ಹೌ ಆರ್ ಯು ನೌ? ಎಲ್ಲ ಓಕೆನಾ? I'm perfectly fine, Vikrant. ವೇದಾಂತ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿ ಮಲಗಿದ್ರಾ? ಸುಸ್ತು ಕಡಿಮೆ ಇದೆಯಾ? ನಿದ್ದೆ ಸಕ್ಕದಾಗೈತಮ್ಮ. ಇನ್ಫ್ಯಾಕ್ಟ್ ನಾನು ತುಂಬ ಫ್ರೆಶ್ ಫೀಲ್ ಆಗ್ತದೆ. ಸ್ವಲ್ಪ ಸುಸ್ತಿದೆ, ಒಂದು 2 ದಿನ ನಾರ್ಮಲ್ ಆಗಿಬಿಡ್ತೀನಿ. ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಹಾಗೆ ಚೆನ್ನಾಗಿ ಊಟ ಮಾಡಿ. ದೇಹ ದಂಡಿದೆ ಅಲ್ವಾ? ಹೇಳ, ಕಾಫಿ ತಗೋ. ಥ್ಯಾಂಕ್ಸ್ ಬಜಾರಿ. ನಿನ್ನ ಕೈಯಾರೆ ಮಾಡ್ಕೊಡೋ ಕಾಫಿನ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಈಗ ಐ ಫೀಲ್ ಬೆಟರ್, ಆ್ಯಕ್ಚುಲಿ ಫೀಲ್ ಗುಡ್. ಅಗ್ರಜ, ಅವತ್ತು ಏನಾಯ್ತು? ಅವ್ರು ನಿನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು? ಬಾಬಾ, ಈಗ ಆ ವಿಷಯ ಬೇಕಿತ್ತಾ? ಇಲ್ಲ ನೋಡಿ ನನ್ನಿ, ನನಗೆ ಗೊತ್ತಾಗಲೇಬೇಕು. ನೀನು ಹೇಳ ಅಗ್ರಜ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.